ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಶ್ವತ್ಥಾಮ ದೃಷ್ಟದ್ಯುಮ್ನರ ಯುದ್ಧವು, ಅಶ್ವತ್ಥಾಮನ ಅದ್ಭುತ ಪರಾಕ್ರಮ ಕಾರ್ಯಗಳು ಎಂಬ 161ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನನ ಈ ಪ್ರೋತ್ಸಾಹ ವಾಕ್ಯಗಳನ್ನು ಕೇಳಿದೊಡನೆಯೇ ಅಶ್ವತ್ಥಾಮನಿಗೆ ಶತ್ರುಗಳನ್ನು ತಾನು ವಧಿಸುವೆನೆಂಬ ಹೆಮ್ಮೆಯು ಮಿತಿಮೀರಿತು. ಆಗ ಅವನು ನಿನ್ನ ಮಗನನ್ನು ಕುರಿತು, ಕೌರವರಾಜ, ನೀನು ಈಗ ಹೇಳಿದ ಮಾತುಗಳಲ್ಲಿ ಒಂದೊಂದು ವಾಸ್ತವವೇ. ನನಗೂ ನನ್ನ ತಂದೆಗೂ ಪಾಂಡವರಲ್ಲಿ ಯಾವಾಗಲೂ ಪ್ರೇಮವುಂಟೆಂಬುದು ಸತ್ಯವು. ಅವರಿಗೂ ನಮ್ಮಿಬ್ಬರಲ್ಲಿ ಅಸಾಧಾರಣವಾದ ಪ್ರೇಮವುಂಟು. ಆದರೆ ಆ ಪ್ರೇಮವು ಯುದ್ಧದಲ್ಲಿ ನಿಲ್ಲತಕ್ಕುದಲ್ಲ. ಯುದ್ಧಕ್ಕೆ ನಿಂತ ಮೇಲೆ ನಾನು ಪ್ರಾಣದ ಮೇಲೆಯೂ ಆಶೆಯಿಲ್ಲದೆ ನಮ್ಮ ಶಕ್ತಿ ಮೀರಿ ನಿರ್ಭಯವಾಗಿ ಯುದ್ಧ ಮಾಡತಕ್ಕವರು. ರಾಜ, ನಾನು, ಕರ್ಣನು, ಶಲ್ಯನು, ಕೃಪನು, ಕೃತವರ್ಮನು, ಈ ನಾವೆಲ್ಲರೂ ಒಂದು ನಿಮಿಷ ಮಾತ್ರದಲ್ಲಿ ಪಾಂಡವ ಸೈನ್ಯವನ್ನು ನಾಶ ಮಾಡಬಲ್ಲೆವು. ನಾವಿಷ್ಟು ಮಂದಿಯೂ ಯುದ್ಧಕ್ಕೆ ಬಾರದಿದ್ದರೆ ಆ ಪಾಂಡವರು ಕೂಡ ನಿಮಿಷಾರ್ಧದಲ್ಲಿ ಕೌರವ ಸೈನ್ಯವನ್ನೆಲ್ಲ ಧ್ವಂಸ ಮಾಡುತ್ತಿದ್ದರು. ನಾವೇನೋ ನಮ್ಮ ಶಕ್ತಿಗೆ ತಕ್ಕಂತೆ ಯುದ್ಧ ಮಾಡುವೆವು, ಅವರು ತಮ್ಮ ಶಕ್ತಿಗೆ ತಕ್ಕಂತೆ ನಮ್ಮೊಡನೆ ಯುದ್ಧ ಮಾಡುವರು. ಈ ಉಭಯ ತೇಜಸ್ಸುಗಳು ಒಂದನ್ನೊಂದು ಎದುರಿಸಿ ಕೊನೆಗೆ ಯಾವುದು ಅಡಗಿ ಹೋಗುವುದೋ ಹೋಗಲಿ. ಆದರೆ ರಾಜ, ಪಂಚ ಪಾಂಡವರು ಬದುಕಿರುವವರೆಗೆ ಅವರ ಸೈನ್ಯವನ್ನು ಸುಲಭವಾಗಿ ಜಯಿಸುವುದು ನಮ್ಮಿಂದ ಸಾಧ್ಯವೇ ಅಲ್ಲ. ಸತ್ಯವಾಗಿ ಹೇಳುವೆನು ಕೌರವರಾಜ, ಆ ಪಾಂಡವರು ನಿನಗಿಂತಲೂ ಸಮರ್ಥರು. ಅವರು ಸರ್ವರ ಪ್ರಯೋಜನಕ್ಕಾಗಿ ಯುದ್ಧ ಮಾಡತಕ್ಕವರು. ಹೀಗಿರುವಾಗ ನಿನ್ನ ಸೈನ್ಯಗಳನ್ನು ಅವರು ಕೊಲ್ಲದೆ ಬಿಡುವ ಕಾರಣವೇನಿದೆ? ನೀನಾದರೂ ಲುಬ್ಧಾಗ್ರೇಸರನು, ವಂಚನೆಯಲ್ಲಿಯೇ ಪ್ರವರ್ತಿಸತಕ್ಕವನು. ಅದರಿಂದಲೇ ಇತರರ ವಿಷಯದಲ್ಲಿಯೂ ಸಂದೇಹ ಪಡುವೆ. ರಾಜ, ನೀನು ಗರ್ವಿಷ್ಠನು, ಯಾವಾಗಲೂ ಕುತ್ಸಿತ ಸ್ವಭಾವವುಳ್ಳವನು, ಪಾಪ ಬುದ್ಧಿಯುಳ್ಳವನು, ಪಾಪವೇ ಮೂರ್ತಿ ಭವಿಸಿದಂತೆ ಇರುವವನು. ಈ ನಿನ್ನ ಅಲ್ಪ ಸ್ವಭಾವಕ್ಕೆ ತಕ್ಕಂತೆ ಇತರರಲ್ಲಿಯೂ ನೀನು ಅದೇ ವಿಧವಾಗಿ ಶಂಕಿಸುತ್ತಿರುವೆ. ರಾಜ, ಅದು ಹೇಗಾದರೂ ಇರಲಿ, ನಿನಗಾಗಿ ನಾನು ಪ್ರಾಣದಾಸೆಯನ್ನು ತೊರೆದು ನನ್ನ ಸರ್ವ ಪ್ರಯತ್ನದಿಂದ ಯುದ್ಧ ಮಾಡುವೆನು. ಇದು ಈಗಲೇ ರಣರಂಗಕ್ಕೆ ಹೊರಟೆನು. ಅಲ್ಲಿ ಹೋಗಿ ಶತ್ರುಗಳೊಡನೆ ಯುದ್ಧ ಮಾಡಿ ಅವರಲ್ಲಿ ಮುಖ್ಯರಾದವರನ್ನೇ ಕೊನೆ ಮುಟ್ಟಿಸಿ ಬರುವೆನು. ನಿನಗಾಗಿ ನಾನು ಪಾಂಚಾಲ ಸೋಮಕರೊಡನೆಯೂ ಕೇಕಯರೊಡನೆಯೂ ಪಾಂಡವರೊಡನೆಯೂ ಶಕ್ತಿ ಮೀರಿ ಯುದ್ಧ ಮಾಡುವೆನು. ಈಗಿನ ಯುದ್ಧದಲ್ಲಿ ಅವರೆಲ್ಲರೂ ಸಿಂಹದಿಂದ ಪೀಡಿತಗಳಾದ ಹಸುಗಳಂತೆ ಪಲಾಯನ ಮಾಡುವುದನ್ನು ನೋಡು. ಧರ್ಮಪುತ್ರನು ನನ್ನ ಪರಾಕ್ರಮವನ್ನು ನೋಡಿ ಲೋಕವೆಲ್ಲ ಅಶ್ವತ್ಥಾಮಮಯವೆಂದೇ ತಿಳಿಯುವನು. ನನ್ನಿಂದ ಹತರಾದ ಪಾಂಚಾಲ ಸೋಮಕರನ್ನು ನೋಡಿದಾಗ ಅವನು ಈ ಯುದ್ಧದಲ್ಲಿ ತಲೆ ಎಕ್ಕಿದುದಕ್ಕಾಗಿ ಪಶ್ಚಾತ್ತಾಪ ಪಡುವನು. ರಾಜ, ಈ ಯುದ್ಧದಲ್ಲಿ ನನಗೆ ಯಾರು ಯಾರು ಇದಿರಾದರೋ ಅವರನ್ನೆಲ್ಲ ಕೊಲ್ಲುವೆನು. ನನ್ನ ಭುಜಗಳ ನಡುವೆ ಸಿಕ್ಕಿದವರು ತಿರುಗಿ ಬದುಕಿ ಹೋಗಲಾರರು ಎಂದನು. ಹೀಗೆಂದು ಅಶ್ವತ್ಥಾಮನು ನಿನ್ನ ಮಗನೊಡನೆ ಹೇಳಿ ಒಡನೆಯೇ ಯುದ್ಧಕ್ಕೆ ಹೊರಟು ತನ್ನ ಬಾಣಪ್ರಯೋಗ ವೇಗದಿಂದ ಧನುರ್ಧಾರಿಗಳನ್ನೆಲ್ಲ ಹೆದರಿಸುತ್ತಾ ಪಾಂಡವ ಸೈನ್ಯಕ್ಕೆ ಇದಿರಾಗಿ ನಿಂತು ಹೀಗೆಂದನು. ಎಲೈ ಮಹಾರಥರೇ, ಇದು ನಾನು ಇಲ್ಲಿರುವೆನು. ನನ್ನ ಮೇಲೆ ನೀವೆಲ್ಲರೂ ಸೇರಿ ಇಷ್ಟ ಬಂದಂತೆ ಬಾಣಗಳನ್ನು ಹೊಡೆಯಿರಿ. ನಿಮ್ಮ ಶಸ್ತ್ರಾಸ್ತ್ರ ಲಾಘವವನ್ನೆಲ್ಲ ತೋರಿಸಿ ಸ್ಥಿರ ಮನಸ್ಸಿನಿಂದ ಯುದ್ಧ ಮಾಡಿರಿ ಎಂದನು. ಅಶ್ವತ್ಥಾಮನ ಈ ಮಾತನ್ನು ಕೇಳಿದೊಡನೆಯೇ ಪಾಂಚಾಲ ಸೋಮಕರೆಲ್ಲರೂ ಅವನ ಮೇಲೆ ಬಾಣ ವರ್ಷಗಳನ್ನು ಕರೆದರು. ದ್ರೋಣಪುತ್ರನು ಆ ಬಾಣಗಳನ್ನೆಲ್ಲ ಭಂಗಿಸಿ ದೃಷ್ಟದ್ಯುಮ್ನನು ಪಾಂಡವರು ನೋಡುತ್ತಿದ್ದ ಹಾಗೆಯೇ 10 ಮಂದಿ ವೀರರನ್ನು ಕೊಂದು ಕೆಡಹಿದನು. ಆಗ ಇತರ ಪಾಂಚಾಲ ಸೈನಿಕರು ಭಯದಿಂದ ರಣಾಂಗಣವನ್ನು ಬಿಟ್ಟು ಓಡಲಾರಂಭಿಸಿದರು. ಇದನ್ನು ನೋಡಿ ದೃಷ್ಟದ್ಯುಮ್ನನು ಥಟ್ಟನೆ ಅಶ್ವತ್ಥಾಮನನ್ನು ಎದುರಿಸಿ ನಿಂತನು. ಅವನನ್ನು 100 ಮಂದಿ ರಥಿಕ ವೀರರು ಹಿಂಬಾಲಿಸಿ ಬಂದರು. ಹೀಗೆ ವೀರರಿಂದ ಪರಿವೃತನಾದ ದೃಷ್ಟದ್ಯುಮ್ನನು ಅಶ್ವತ್ಥಾಮನನ್ನು ಕುರಿತು, ಆಚಾರ್ಯ ಪುತ್ರ, ನಿನಗೆ ಮಂಗಳವಾಗಲಿ. ನಮ್ಮ ಕಡೆಯ ಸಾಮಾನ್ಯ ಯೋಧರನ್ನು ಕೊಂದುದರಿಂದೇನು? ನೀನು ಶೂರನಾಗಿದ್ದರೆ ನನ್ನೊಡನೆ ಯುದ್ಧಕ್ಕೆ ನಿಲ್ಲು. ಆಗ ನನ್ನ ಪರಾಕ್ರಮವನ್ನು ನೋಡು. ಮುಂದೆ ಬಾ ಎಂದು ಹೇಳಿ ಮರ್ಮ ಭೇದಕಗಳಾದ ಬಾಣಗಳನ್ನು ಅವನಿಗೆ ಹೊಡೆದನು. ದೃಷ್ಟದ್ಯುಮ್ನನ ಬಾಣಗಳು ಸಾಲು ಸಾಲಾಗಿ ಅಶ್ವತ್ಥಾಮನ ಮೇಲೆ ಬಂದು ಬಿದ್ದು ಅವನ ಸರ್ವಾವಯವಗಳಲ್ಲಿಯೂ ನಾಟುತ್ತಿದ್ದವು. ಪುಷ್ಪಿತವಾದ ಮರದ ಮೇಲೆ ಜೇನಿಗಾಗಿ ಭ್ರಮರಗಳು ಬಂದು ಬೀಳುವಂತೆ ಆ ಬಾಣಗಳು ನಾನಾ ಕಡೆಗಳಿಂದ ಎಡೆಬಿಡದೆ ಬಂದು ಬೀಳುತ್ತಿದ್ದವು. ಇದರಿಂದ ಬಹಳವಾಗಿ ನೊಂದ ಅಶ್ವತ್ಥಾಮನು ಕಾಲಿಂದ ಮೆಟ್ಟಿದ ಸರ್ಪದಂತೆ ಕೋಪಗೊಂಡು ಕೈಯಲ್ಲಿ ಬಾಣವನ್ನು ಹಿಡಿದು, ದೃಷ್ಟದ್ಯುಮ್ನ,
ಸ್ಥಿರ ಮನಸ್ಸಿನಿಂದ ಸ್ವಲ್ಪ ಹೊತ್ತು ನಿರೀಕ್ಷಿಸು. ನನ್ನ ತೀವ್ರ ಬಾಣಗಳಿಂದ ನಿನ್ನನ್ನು ಯಮಪುರಿಗೆ ಕಳುಹಿಸುವೆನು ಎಂದು ಹೇಳಿ ತನ್ನ ಹಸ್ತವೇಗವನ್ನೆಲ್ಲ ತೋರಿಸುತ್ತಾ ಅನೇಕ ಬಾಣಗಳನ್ನು ಬಿಟ್ಟು ದೃಷ್ಟದ್ಯುಮ್ನನ ರಥವನ್ನು ಮರೆಸಿದನು. ದೃಷ್ಟದ್ಯುಮ್ನನು ಅಶ್ವತ್ಥಾಮನಿಗೆ ಪ್ರತಿಯಾಗಿ ವೀರವಾದಗಳಿಂದ, ಎಲ ಬುದ್ಧಿಗೆಟ್ಟ ಬ್ರಾಹ್ಮಣ, ನನ್ನ ಪ್ರತಿಜ್ಞೆ ಏನೆಂಬುದನ್ನು ನೀನು ತಿಳಿಯೆ. ನಾನು ಮೊದಲು ನಿನ್ನ ತಂದೆಯಾದ ದ್ರೋಣನನ್ನು ಕೊಂದು ಆಮೇಲೆ ನಿನ್ನನ್ನು ಕೊನೆಗಾಣಿಸತಕ್ಕವನು. ಆದುದರಿಂದ ಈಗ ನಿನ್ನ ತಂದೆಯು ಬದುಕಿರುವವರೆಗೆ ನಿನ್ನನ್ನು ನಾನು ಕೊಲ್ಲಲಾರನು. ಇದು ಈ ರಾತ್ರಿಯು ಕಳೆದು ಬೆಳಗಾಗುವ ಮೊದಲೇ ನಿನ್ನ ತಂದೆಯನ್ನು ಕೊಂದು ನಿನ್ನನ್ನು ನಾನು ಪಿತೃಲೋಕಗಳಿಗೆ ಕಳುಹಿಸಿ ಬಿಡುವೆನು. ಇದು ನನ್ನ ಮನಸ್ಸಿನಲ್ಲಿರುವ ಸಂಕಲ್ಪವು. ಓ ಬ್ರಾಹ್ಮಣ ಕುಮಾರ, ನಿನಗೆ ಪಾಂಡವರಲ್ಲಿರುವ ದ್ವೇಷಕ್ಕೂ ಕೌರವರಲ್ಲಿರುವ ಭಕ್ತಿಗೂ ತಕ್ಕ ಕಾರ್ಯವನ್ನು ಈಗ ಮಾಡಿ ತೋರಿಸು. ನೀನು ಹೇಗೂ ನನ್ನಿಂದ ಬದುಕಿ ಹೋಗಲಾರೆ. ಯಾವನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಆ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಕ್ಷತ್ರ ಧರ್ಮವನ್ನು ಹಿಡಿಯುವನೋ ಅಂಥವನು ಸರ್ವಲೋಕಕ್ಕೂ ವದಾರ್ಹನೆ. ಅಂತಹ ಪುರುಷಾಧಮನು ನೀನು ಎಂದನು. ಈ ಕ್ರೂರ ವಾಕ್ಯವನ್ನು ಕೇಳಿ ಅಶ್ವತ್ಥಾಮನು ಕೋಪವನ್ನು ತಡೆಯಲಾರದೆ ತನ್ನ ಕಣ್ಣಿನಿಂದಲೇ ದಹಿಸಿ ಬಿಡುವಂತೆ ದೃಷ್ಟದ್ಯುಮ್ನನನ್ನು ದುರುದುರನೆ ನೋಡಿ, ಎಲ ನಿಲ್ಲು ನಿಲ್ಲು ಎಂದು ಹೇಳುತ್ತಾ ತನ್ನ ಬಾಣದಿಂದ ಆ ದೃಷ್ಟದ್ಯುಮ್ನನಿದ್ದ ಸ್ಥಳವೇ ತಿಳಿಯದಂತೆ ಮುಚ್ಚಿದನು. ಆದರೇನು, ದೃಷ್ಟದ್ಯುಮ್ನನು ಆಗಲೂ ಹೆದರದೆ ಪ್ರತಿಬಾಣಗಳನ್ನು ಬಿಟ್ಟು ಅಶ್ವತ್ಥಾಮನನ್ನು ಬಹಳವಾಗಿ ಪ್ರಹರಿಸಿದನು. ಅವರಿಬ್ಬರು ಯುದ್ಧ ದ್ಯೂತಕ್ಕಾಗಿ ತಮ್ಮ ಪ್ರಾಣಗಳನ್ನೇ ಒತ್ತೆಯಾಗಿಟ್ಟು ಬಾಣ ವರ್ಷಗಳನ್ನು ಕರೆಯುತ್ತಾ ಒಬ್ಬರನ್ನೊಬ್ಬರು ಬಹಳವಾಗಿ ಪೀಡಿಸಿದರು. ಇವರಿಬ್ಬರ ಭಯಂಕರ ಯುದ್ಧವನ್ನು ನೋಡಿ ಸಿದ್ಧ ಚಾರಣಾದಿಗಳು ಭಲೆ ಭಲೆ ಎಂದು ಕೊಂಡಾಡಿದರು. ಇಬ್ಬರು ಆಕಾಶವನ್ನು ದಿಕ್ಕುಗಳನ್ನು ತಮ್ಮ ಬಾಣಾಂಧಕಾರದಿಂದ ಮರೆಸಿ ಒಬ್ಬರಿಗೊಬ್ಬರು ಅದೃಶ್ಯರಾಗಿಯೇ ಯುದ್ಧ ಮಾಡುತ್ತಿದ್ದರು. ಇಬ್ಬರು ಮಂಡಲಾಕಾರವಾದ ಧನುಸ್ಸನ್ನು ಹಿಡಿದು ರಣರಂಗದಲ್ಲಿ ನರ್ತಿಸುವವರಂತೆ ಸಂಚರಿಸುತ್ತಾ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಆತುರದಿಂದ ವಿಚಿತ್ರವಾಗಿಯೂ ಲಘುವಾಗಿಯೂ ಚಮತ್ಕಾರವಾಗಿಯೂ ಇರುವ ಯುದ್ಧ ಚಾತುರ್ಯಗಳನ್ನೆಲ್ಲ ತೋರಿಸಿದರು. ಸುತ್ತಲೂ ನೆರೆದಿದ್ದ ಸಾವಿರಾರು ಮಂದಿ ಯೋಧರಿಂದ ಪ್ರಶಂಸಿಸಲ್ಪಡುತ್ತಾ ಇಬ್ಬರು ಕಾಡಾನೆಗಳಂತೆ ಹೋರಾಡಿದರು. ಉಭಯ ಸೈನ್ಯಗಳಿಗೂ ಅವರ ಪರಾಕ್ರಮವು ಹರ್ಷಜನಕವಾಯಿತು. ನಾನಾ ಕಡೆಗಳಿಂದ ಸಿಂಹನಾದಗಳು, ಶಂಖ ಧ್ವನಿಗಳು, ರಣವಾದ್ಯಗಳು ಮೊಳಗುತ್ತಿದ್ದವು. ಒಂದು ಮುಹೂರ್ತ ಕಾಲದವರೆಗೆ ಅವರಿಬ್ಬರು ಸಮಬಲದಿಂದ ಯುದ್ಧ ಮಾಡಿದರು. ಇಷ್ಟರಲ್ಲಿಯೇ ಅಶ್ವತ್ಥಾಮನು ದೃಷ್ಟದ್ಯುಮ್ನನ ಧ್ವಜವನ್ನು, ಧನುಸ್ಸನ್ನು, ಛತ್ರವನ್ನು ಮುರಿದು ಅವನ ರಥದ ಪಕ್ಕದ ಸಾರಥಿಗಳನ್ನು ಕೊಂದನು. ಅವನ ರಥಾಶ್ವಗಳನ್ನು, ಸಾರಥಿಯನ್ನು ವಧಿಸಿದನು. ಆ ದೃಷ್ಟದ್ಯುಮ್ನನಿಗೆ ಬೆಂಬಲವಾಗಿ ಬಂದಿದ್ದ ಪಾಂಚಾಲರನ್ನೆಲ್ಲ ತೀವ್ರ ಬಾಣಗಳಿಂದ ಹೊಡೆದು ಓಡಿಸಿಬಿಟ್ಟನು. ಪಾಂಡವ ಸೈನ್ಯವು ಮಹತ್ತಾದ ವಿಪತ್ತಿಗೆ ಸಿಕ್ಕಿ ಚದರಿ ಹೋಯಿತು. ದೈತ್ಯ ಸೇನೆಯಲ್ಲಿ ಇಂದ್ರನಂತೆ ಅಸಾಧ್ಯ ಕಾರ್ಯವನ್ನು ನಡೆಸಿ ಅಶ್ವತ್ಥಾಮನು 100 ಮಂದಿಯನ್ನು 100 ಬಾಣಗಳಿಂದ ಪ್ರಹರಿಸಿ ಸಂಹರಿಸಿ ದೃಷ್ಟದ್ಯುಮ್ನನು ಅರ್ಜುನನು ನೋಡುತ್ತಿರುವಾಗಲೇ ಪ್ರಾಯಕವಾಗಿ ಬಹುಮಂದಿ ಪಾಂಚಾಲರನ್ನು ಕೊನೆಗಾಣಿಸಿಬಿಟ್ಟನು. ಸತ್ತುಳಿದ ಕೆಲವು ಮಂದಿ ಪಾಂಚಾಲರು ಅಶ್ವತ್ಥಾಮನ ಕೊಲೆಗೆ ತಡೆಯಲಾರದೆ ತಮ್ಮ ರಥ ಧ್ವಜಾದಿಗಳನ್ನೆಲ್ಲ ಕಳೆದುಕೊಂಡು ಪಲಾಯನ ಮಾಡಿಬಿಟ್ಟರು. ಹೀಗೆ ದ್ರೋಣಪುತ್ರನು ಅನೇಕ ಶೂರರನ್ನು ಕೊಂದು ಆ ಜಯೋತ್ಸಾಹದಿಂದ ವರ್ಷಾಕಾಲದ ಮೇಘದಂತೆ ಸಿಂಹ ಗರ್ಜನೆಯನ್ನು ಮಾಡಿದನು. ಪ್ರಳಯ ಕಾಲದಲ್ಲಿ ಕಾಲಾಗ್ನಿಯು ಸಮಸ್ತ ಭೂತಗಳನ್ನು ಭಸ್ಮೀಭೂತವನ್ನಾಗಿ ಮಾಡಿ ಶಾಂತವಾಗುವಂತೆ ಅಶ್ವತ್ಥಾಮನು ಶತ್ರು ಜಯವಾದ ಮೇಲೆ ಶಾಂತನಾಗಿ ಕೌರವರಿಂದ ಪೂಜಿಸಲ್ಪಡುತ್ತಿದ್ದನು. ಇದು 161ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.